ಸಿದ್ದರಾಮಯ್ಯ ಬಳಿಕ ಸಿಎಂ ಆಪ್ತರ ವೈರಾಗ್ಯದ ಮಾತು ಶುರುವಾಗಿದೆ. ನಿನ್ನೆ ಅಧಿಕಾರ ಶಾಶ್ವತವಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅಧಿಕಾರ ಬಿಡಲೇಬೇಕಲ್ವಾ ಅಂತ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಸಿಎಂ ಆಪ್ತರ ವೈರಾಗ್ಯದ ಮಾತು. ನಿನ್ನೆ ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅಧಿಕಾರ ಬಿಡಲೇಬೇಕಲ್ವಾ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಹೇಳಿದ್ದಾರೆ. ಒಂದೇ ಪಕ್ಷದಲ್ಲಿದ್ದೇವೆ, ಒಂದೇ ದಾರಿಯಲ್ಲಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು ಸರಿ ಇದೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಚಿವರು ಸಿದ್ದರಾಮಯ್ಯ ಬಳಿಕ ಆಪ್ತರು ಕೂಡ ವೈರಾಗ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರ ಸರದಿ ಶುರುವಾಗಿದೆ. ಅಧಿಕಾರ ಬಿಡಲೇಬೇಕಲ್ವಾ ಅಂತ ಮತ್ತೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ರೀತಿಯಾಗಿ ಯಾಕೆ ಹೇಳಿಕೆ ಕೊಡ್ತಾ ಇದ್ದಾರೆ? ನಮ್ಮ ನಾಯಕರೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟಾದ್ಮೇಲೆ ನಮ್ಮದೇನಿದೆ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿಎಂ ಹೇಳಿದ್ರು. ಯಾರಿಗೂ ಕೂಡ ಈ ಒಂದು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಇದೆ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬೇಳೂರು ಗೋಪಾಲಕೃಷ್ಣ ಅವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು. ಈಗ ಅದೇ ಹಾದಿಯನ್ನ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಫಾಲೋ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಉದ್ಭವ ಆಗ್ತದೆ. ಯಾಕೆಂತಂದ್ರೆ ಅಧಿಕಾರ ಬಿಡಲೇಬೇಕಲ್ವಾ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಒಂದೇ ಪಕ್ಷದಲ್ಲಿದ್ದೇವೆ, ಒಂದೇ ದಾರಿಯಲ್ಲಿದ್ದೇವೆ ಅಂತ ಹೇಳ್ತಾರೆ. ಒಂದೇ ಪಕ್ಷ ಹೌದು, ಒಂದೇ ದಾರಿ ಅಂತಂದ್ರೆ ಹಾಗಾದ್ರೆ ಆ ದಾರಿ ಯಾವುದು ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡೋದು ಸರಿ ಇದೆ. ಯಾರಿಗೂ ಕೂಡ ಒಂದು ಅಧಿಕಾರ ಅನ್ನೋದು ಶಾಶ್ವತವಾಗಿ ಇರೋದಿಲ್ಲ ಅಂತ ಕೂಡ ಸದ್ಯಕ್ಕೆ ಹೇಳಿರುವಂಥದ್ದು ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗ್ತದೆ. ಜೊತೆಗೆ ಸಿದ್ದರಾಮಯ್ಯ ಅವರ ನಡೆ ಏನು, ಸಿದ್ದರಾಮಯ್ಯ ಅವರ ಬೆಂಬಲಿಗರ ನಡೆ ಏನು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ಅನೌಪಚಾರಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಅಧಿಕಾರದ ವಿಚಾರವಾಗಿ ಅವರೇನಾದ್ರು ಪ್ರಶ್ನೆ ಮಾಡಿರಬಹುದು. ಆ ಒಂದು ಸಂದರ್ಭದಲ್ಲಿ ರಾಜಕೀಯ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ ಬಿಡ್ರಿ, ಅದರಲ್ಲಿ ಏನಿದೆ ಅಂತ ಹೇಳಿದರು. ಕರೆಕ್ಟ್, ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ, ಅದು ಕರೆಕ್ಟ್, ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ, ಅದು ಕರೆಕ್ಟ್, ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ, ಅದು ಕರೆಕ್ಟ್, ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ, ಅದು ಕರೆಕ್ಟ್, ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ, ಅದು ಕರೆಕ್ಟ್, ಅದು ಒಂದೇ ಪಕ್ಷದಲ್ಲಿದ್ದೀವಿ. 30 ತಿಂಗಳ ನಂತರವಾದರೂ ಅಧಿಕಾರ ಬಿಡಬಹುದು, ಇಲ್ಲದಿದ್ರೆ ಮೊದಲೇ ಅಧಿಕಾರ ಬಿಡಬಹುದು. ಅಧಿಕಾರ ಬಿಡುವುದು ಪಕ್ಕ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡಲಿದೆ. 10 ಸಲ ಸಿಎಂ ಆದ್ರೂ ಒಂದು ದಿನ ಬಿಡಲೇಬೇಕಲ್ವಾ? ಹೈಕಮಾಂಡ್ ಹಾಗೂ ವರಿಷ್ಠರಿಗೆ ಈ ವಿಚಾರ ಗೊತ್ತಿದೆ ಅಂತ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಬಗೆಹರಿಸುತ್ತೆ ಅಂತ ನೋಡೋಣ. ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 30 ತಿಂಗಳ ನಂತರವಾದ್ರೂ ಕೂಡ ಅಧಿಕಾರ ಬಿಡಬಹುದು, ಇಲ್ಲದಿದ್ರೆ ಮೊದಲೇ ಅಧಿಕಾರ ಬಿಡಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಡೋದಂತಿ ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ಮದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ದಿವಸ ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು.
ಅದು ಏನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ಮದು ಎಷ್ಟಿದೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು, ರಾಜಕೀಯ ಯಾವತ್ತೂ ಕೂಡ ಶಾಶ್ವತ ಅಲ್ಲ, ಈ ಒಂದು ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಕೂಡ ಹೇಳಿದರು. ಅದಾದ ನಂತರ ಈಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ವೈರಾಗ್ಯದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ಒಂದು ವೈರಾಗ್ಯದ ಹಿಂದೆ ಇರುವಂತಹ ಸತ್ಯ ಏನು ಹಾಗಾದ್ರೆ ದೀಪಾ? ಸತ್ಯ ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆ ಮಾತನಾಡುವಂತಹ ವೇಳೆಯಲ್ಲಿ ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂತಹದ್ದನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇರುವಂತವರು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗ ಸಚಿವರುಗಳು. ಹೌದು, ರಾಜಕೀಯ ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ ಅನ್ನುವಂತಹದ್ದನ್ನು ಮತ್ತೆ ಪುನರುಚ್ಚಾರವನ್ನ ಮಾಡಿದ್ದಾರೆ. ಈ ಮೂಲಕ ಒಂದು ಸ್ಪಷ್ಟ ಆಗ್ತಾ ಇರುವಂತಹದ್ದು, ಹೈಕಮಾಂಡ್ ಏನಾದ್ರೂ ಒಪ್ಪಿಗೆ ನೀಡಿದ್ದೇ ಆಗಿದ್ದಲ್ಲಿ ಸ್ಥಾನ ಬಿಟ್ಟು ಕೊಡೋದಕ್ಕೆ ನಾವು ರೆಡಿ ಅನ್ನುವಂತಹದ್ದನ್ನ ಪರೋಕ್ಷವಾಗಿ ಹೇಳಿದಂಗಿದೆ. ಯಾಕಂದ್ರೆ ಒಂದು ಕಡೆ ಒತ್ತಡದ ಜೊತೆಗೆ ಹೈಕಮಾಂಡ್ ಅಂದ್ರೆ ಎಸ್ಪೆಷಲಿ ರಾಹುಲ್ ಗಾಂಧಿ 2 ಬಾರಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ್ದೇ ನಿಜವಾದಲ್ಲಿ ನಾವು ರೆಡಿ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ರೆಡಿ ಆದಂತೆ ಇದೆ. ಅದನ್ನ ಹಿಂಬಾಲಕರು ಕೂಡ ಹೇಳ್ತಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿ ಕೂಡ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆಯಾದ ನಂತರ ಈಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಆ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರ ಜೊತೆ ಅನೌಪಚಾರಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಆ ಒಂದು ಹೇಳಿಕೆ ಕೊಟ್ಟಿದ್ರು. ಅದು ಕೂಡ ಯಾವ ಕಾರಣಕ್ಕೆ ಆ ಒಂದು ಹೇಳಿಕೆ ಕೊಟ್ಟರು ಅನ್ನೋದು ಕೂಡ ಚರ್ಚೆಗೆ ಕಾರಣ ಆಗಿತ್ತು. ಹೈಕಮಾಂಡ್ ಸೂಚನೆಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರಾ, ಒಂದು ವೇಳೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇತ್ತು. ಸದ್ಯಕ್ಕೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು, ಆ ಒಂದು ಹೇಳಿಕೆಯನ್ನು ಬೆಂಬಲಿಗರು ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ. ಕೈಪಡೆಯಲ್ಲಿ ಮುಂದುವರೆದ ಅಧಿಕಾರ ಹಂಚಿಕೆ ಸಸ್ಪೆನ್ಸ್. ಬ್ರೇಕ್ಫಾಸ್ಟ್ ಮೂಲಕ ಸಂಧಾನಕ್ಕೆ ವರಿಷ್ಠರಿಂದ ಯತ್ನ. ಕೈಪಡೆಯಲ್ಲಿ ಮುಂದುವರೆದ ಅಧಿಕಾರ ಹಂಚಿಕೆ ಸಸ್ಪೆನ್ಸ್. ಬ್ರೇಕ್ಫಾಸ್ಟ್ ಮೂಲಕ ಸಂಧಾನಕ್ಕೆ ವರಿಷ್ಠರಿಂದ ಯತ್ನ. ಹೈಕಮಾಂಡ್ ಹೇಳುವವರೆಗೆ ಯಥಾಸ್ಥಿತಿ ಕಾಪಾಡಲು ಸೂಚನೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರು ಅಲರ್ಟ್ ಆಗಿದ್ದಾರೆ. ಬದಲಾವಣೆ ಸಂದೇಶ ಬಂದ್ರೆ ದಲಿತ ಸಿಎಂ ಕಾರ್ಡ್ ಪ್ಲೇ. ಈ ಬಗ್ಗೆ ಸಚಿವ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮೀಟಿಂಗ್. ಜಾರಕಿಹೊಳಿ ನಿವಾಸದಲ್ಲಿ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಲಾಗಿತ್ತು. 2.5 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಸತೀಶ್ ಜೊತೆಗೆ ಪರಂ ಅವರು. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಜೊತೆಗೆ ಪರಮೇಶ್ವರ್ ಅವರು. 2 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆ ಮಾಡಿದ್ರು ಅಂತ ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಸಿಎಂ ಬದಲಾವಣೆಯ ವಿಚಾರ ಏನಾದರೂ ಪ್ರಸ್ತಾಪ ಆದ್ರೆ ಅಥವಾ ಸಿಎಂ ಬದಲಾವಣೆಯ ಸನ್ನಿವೇಶಗಳೇನಾದ್ರೂ ಬಂದ್ರೆ ಆ ಒಂದು ಸಂದರ್ಭದಲ್ಲಿ ದಲಿತ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬದಲಾವಣೆ ಸಂದೇಶ ಏನಾದರೂ ಒಂದು ವೇಳೆ ಹೈಕಮಾಂಡ್ ಏನಾದರೂ ಕೊಟ್ರೆ ಯಾವ ರೀತಿ ನಾವು ಆ ಒಂದು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು, ದಲಿತ ಕಾರ್ಡನ್ನು ಯಾವ ರೀತಿ ನಾವು ಉಪಯೋಗಿಸಬೇಕು, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ರಾಜಕಾರಣಿಗಳನ್ನ ನಾವು ಕೇಳ್ತಾ ಇದ್ರೆ, ನೀವು ಡಿನ್ನರ್ ಮೀಟಿಂಗ್ ಮಾಡಿದ್ರಿ, ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರಿ ಅಂತಂದ್ರೆ ನಾವು ಸೇರ್ಲೇಬಾರ್ಬೇನ್ರಿ ಅಂತ ಕೇಳ್ತಾರೆ. ಸೇರೋದು ತಪ್ಪಲ್ಲ, ನೀವು ಊಟ ಮಾಡೋದು ತಪ್ಪಲ್ಲ, ಕಾಫಿ ಕುಡಿಯೋದು ತಪ್ಪಲ್ಲ, ಆದರೆ ಅಲ್ಲಿ ವಿಚಾರಗಳು ಕೆಲವೊಂದಿಷ್ಟು ಚರ್ಚೆ ಆಗಿರುತ್ತಲ್ಲ, ಆ ವಿಚಾರಗಳು ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತೆ.